ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಬಂದು ನಾವು ಕಂಡೀಷನಲ್ ಫಾರ್ಮ್ಯಾಟಿಂಗ್ನ ಹೇಗೆ ಮಾಡೋದು MS Excel ಅಲ್ಲಿ ಅಂತ ನೋಡೋಣ. ಸೊ MS Excel ಅಲ್ಲಿ ಮಾಡೋದಕ್ಕೆ ನಾನು ಒಂದು ಮಾರ್ಕ್ ಶೀಟ್ನ ತೊಗೊಂಡಿದ್ದೀನಿ. ಸೊ ಮಾರ್ಕ್ ಶೀಟಲ್ಲಿ ನಿಮಗೆ ಯಾವ ಥರ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂತ ಯಾವ ಥರ ಮಾಡೋದು, ಅದು ಯಾವ ಥರ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡಬೇಕಾದ್ರೆ ಒಂದು ಮಾರ್ಕ್ಸ್ ಇರುತ್ತೆ, ಇಲ್ಲ ನಮಗೆ ಒಂದು ಡಾಟಾ ಇರುತ್ತೆ, ಕಂಪ್ನಿದು ಏನೋ ಒಂದಿರುತ್ತೆ. ಅದನ್ನು ನಾವು ಹೈಲೈಟ್ ಮಾಡ್ಕೊಬೇಕು. ಸ್ವಲ್ಪ ಎಲ್ಲನೂ ಒಂದೊಂದೇ 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 ನಾವು ಹುಡುಕಿ ಮಾಡೋಕ್ಕಾಗೋದಿಲ್ಲ, ಸರಿನಾ? ಸೊ ಅಂಥ ಟೈಮಲ್ಲಿ ನಾವು ಒಂದು ಕಂಡೀಷನ್ಸ್ಗಳು ಹಾಕ್ತೀವಿ. ಇಂತಿಂಥದ್ದು ಮಾಡಿ, ಇಂತಿಂಥವಿದ್ರೆ ಇಂತಿಂಥದ್ದು ನೀನು ಹೈಲೈಟ್ ಮಾಡು, ಇಂಥ ಕಲರಲ್ಲಿ ಹೈಲೈಟ್ ಮಾಡು ಅಂತ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಈಸಿ ಆಗುತ್ತೆ, ಈಸಿಯಾಗಿ ಡಾಟಾ ಸಿಗುತ್ತೆ. ಸೊ ನೀವು ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಆ ಕೆಲಸ ಎಷ್ಟು ಜನ ಮಾಡಿದ್ದಾರೆ ಅಂತ ಟಾರ್ಗೆಟ್ ಕೊಟ್ಟಿರ್ತೀರಾ, ಅಷ್ಟು ಜನ ಕಂಪ್ಲೀಟ್ ಮಾಡಿದಾರಾ, ಎಷ್ಟು ಜನ ಮಾಡಿಲ್ಲ, ಸೊ ಅದನ್ನು ಹೈಲೈಟ್ ಮಾಡು ಅಂತ ಹೇಳ್ತೀವಿ. ಸೊ ಇದೇ ಥರ ಈಗ ಅದಕ್ಕೆ ನಾನೊಂದು ಮಾರ್ಕ್ ಶೀಟ್ನ ತೊಗೊಂಡಿದ್ದೀನಿ, ಯಾರೊಂದು ಸ್ಟೂಡೆಂಟ್. ಸೊ ಆ ಸ್ಟೂಡೆಂಟ್ ಮಾರ್ಕ್ ಶೀಟ್ನ ಹೇಳ್ತೀವಿ. ಮಾರ್ಕ್ ಶೀಟಲ್ಲಿ ಈಗ ಕಂಡೀಷನ್ ಫಾರ್ಮ್ಯಾಟಿಂಗ್ ಹೋಗಬೇಕು ಅಂದರೆ ಫಸ್ಟ್ ನಾವು ಹೋಮ್ ಟ್ಯಾಬ್ ಹೋಗ್ತೀವಿ. ಹೋಮ್ ಟ್ಯಾಬ್ಗೆ ಹೋಗಿ ನಿಮಗೆ ಇಲ್ಲಿ ಸ್ಟೈಲಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಇರುತ್ತೆ, ಸರಿನಾ? ಈ ಗ್ರೂಪಲ್ಲಿ. ಸೊ ಈ ಗ್ರೂಪಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗಲ್ಲಿ ಹೈಲೈಟ್ಸ್ ದ ಸೆಲ್ಸ್ ಅಂತ ಇರುತ್ತೆ, ಸರಿನಾ? ಸೊ ನಿಮಗೆ ಬೇರೆ ಥರನೂ ಇದ್ದಾವೆ, ಸೊ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಬಂದು ಗ್ರೇಟರ್ ದೆನ್, ಲೆಸ್ಸರ್ ದೆನ್, ಬಿಟ್ವೀನ್, ಈಕ್ವಲ್ ಆ್ಯಂಡ್ ಟೆಕ್ಸ್ಟ್ ಕಂಟೈನ್ಸ್. ಸೊ ಈ ಥರ ಇದೆ. ನಾವೀಗ ಟೆಕ್ಸ್ಟ್ ಕಂಟೈನಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಡಾಟಾನ ಏನು ಮಾಡಬೇಕಾಗುತ್ತೆ, ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ಅದಾದಮೇಲೆ ನಾವು ಕಂಡೀಷನ್ ಫಾರ್ಮ್ಯಾಟಿಂಗ್ನ ಅಪ್ಲೈ ಮಾಡ್ಬೋದು. ಇದಕ್ಕೆ ಯಾವ ಥರ ಕಂಡೀಷನ್ ಫಾರ್ಮ್ಯಾಟಿಂಗ್ ಮಾಡ್ತೀವಿ ಅಂತ. ಸೊ ಹೈಲೈಟ್ ಟೆಕ್ಸ್ಟ್. ಸೊ ಪಾಸ್ ಆಗಿರೋದನ್ನೆಲ್ಲ ಗ್ರೀನಲ್ಲಿ ತೋರಿಸು ಅಂತ ಹೇಳ್ತೀನಿ, ಸರಿನಾ? ಗ್ರೀನಲ್ಲಿ ತೋರಿಸು ಅಂತ ಹೇಳಿ ಓಕೆ ಕೊಟ್ಟ ಮೇಲೆ ಸೊ ಪಾಸ್ ಆಗಿರೋರ್ನೆಲ್ಲ ಇಲ್ಲಿ ಗ್ರೀನಲ್ಲಿ ಹೈಲೈಟ್ ಆಗಿದೆ, ಸರಿನಾ? ಮತ್ತೆ ಹಾಗೆ ಫೇಲ್ ಆಗಿರೋರ್ನು ಕೂಡ ರೆಡ್ಡಲ್ಲಿ ತೋರಿಸು ಅಂತ ಹೇಳೋಣ, ಸರಿನಾ? ಸೊ ರೆಡ್ಡಲ್ಲಿ ತೋರಿಸು ಅಂತ ಅಂದಾಗ ಫೇಲ್ ರೆಡ್ಡಲ್ಲಿ ತೋರಿಸು ಅಂತ. ಸೊ ನೋಡಿ, ಫೇಲ್ ಇಬ್ಬರನ್ನ ರೆಡ್ಡಲ್ಲಿ ತೋರಿಸ್ತಾ ಇದೆ. ನೀವೀಗ ಇದರಲ್ಲಿ 35ಗಿಂತ ಎಬೋ ಯಾರಿದ್ದಾರೆ, 30ಗಿಂತ ಬಿಲೋ ಯಾರಿದ್ದಾರೆ, ಸೊ ಅದನ್ನೇ ನಾವು ಚೆಕ್ ಮಾಡ್ಕೊಬೇಕು. ಅದನ್ನು ಮಾಡಬೇಕು ಅಂತ ಅಂದಾಗ ಮತ್ತೆ ನಾವು ಡಾಟಾನ ಸೆಲೆಕ್ಟ್ ಮಾಡ್ಕೊತೀವಿ. ಕಂಟಿನ್ಯೂಸ್ ಫಾರ್ಮೆಟಿಂಗ್ ಹೋಗಿ ಹೈಲೈಟ್ ದ ಸೆಲ್ಗೆ ಹೋಗಿ ಗ್ರೇಟರ್ ದೆನ್ 35. ಸೊ ಗ್ರೇಟರ್ ದೆನ್ 35 ಅಂತ ಕೊಟ್ಟು ಅದಕ್ಕೆ ಏನಂತ ಹೇಳ್ತೀವಿ, ರೆಡ್ ಬಾರ್ಡರ್ ಕೊಡು ಅಂತ ಹೇಳ್ತೀವಿ, ಇಲ್ಲ ರೆಡ್ ಟೆಕ್ಸ್ಟ್ ಮಾಡು ಅಂತ ಹೇಳ್ತೀವಿ. ಸೊ ರೆಡ್ ಟೆಕ್ಸ್ಟ್ ಮಾಡಿದಾಗ ಸೊ ಗ್ರೇಟರ್ ದೆನ್ 35 ಇದೆ, ಅದೆಲ್ಲ ಸೆಲೆಕ್ಟ್ ಆಗಿದೆ. ಸೊ ಈಗ ಮತ್ತೆ ಲೆಸ್ಸರ್ ದೆನ್ 35 ಆದಿದೆ ಮಾಡಬೇಕು ಅಂತ ಅಂದಾಗ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಫುಲ್ ಡಾಟಾನ ಸೆಲೆಕ್ಟ್ ಮಾಡ್ಕೊಂಡು ಡಾಟಾದಲ್ಲಿ ಎಷ್ಟೆಷ್ಟು 35 ಎಷ್ಟಿದೆ, ಮೋರ್ ದೆನ್ 80 ಎಷ್ಟಿದೆ, ಅದೆಲ್ಲ ಹೇಳುತ್ತೆ. ಸರಿ, ತಗೊಂಡು ಕಂಡೀಷನ್ ಫಾರ್ಮ್ಯಾಟಿಂಗ್ ಹೋಗೋಣ. ಹೈಲೈಟ್ಸ್ ದ ಸೆಲ್ ಅಂತ ಕೊಟ್ಟು ಬಿಟ್ವೀನ್ 35 to 78 ಅಂತಾನೆ ತೊಗೊಂಬಿಡೋಣ. ಸೊ ಅದನ್ನೆಲ್ಲ ರೆಡ್ಡಲ್ಲಿ ಮಾಡು ಅಂತ ಹೇಳ್ತೀವಿ. ಸೊ ಇವಾಗ ಏನು ಮಾಡೋಣ, ಗ್ರೀನಲ್ಲಿ ತೋರಿಸು ಅಂತ ಹೇಳ್ತೀವಿ, ಸರಿನಾ? ಇಷ್ಟು ಡಾಟಾದಲ್ಲಿ 35 to 78 ಒಳಗಡೆ ಅಷ್ಟು ಒಳಗಡೆ ಇರೋಂಥ ಡಾಟಾಗಳನ್ನೆಲ್ಲ ಇದೇನಾಗಿದೆ, ಸೊ ಮಾರ್ಕ್ ಮಾಡಿದ್ದೆ. ಮತ್ತೆ ಹಂಗೆ ಲೆಸ್ ದೆನ್ ಮಾಡೋಣ. ಲೆಸ್ ದೆನ್ 78 ಅಂದರೆ ಎಲ್ಲನೂ ಆಗುತ್ತೆ, ಸರಿನಾ? 35 ಕೂಡ ರೆಡ್ಡಲ್ಲಿ ಮಾಡುವಂಥ. ಸೊ 35ಗಿಂತ ಬಿಲೋ ಇರೋದೆಲ್ಲ ಏನಾಗಿದೆ, ಅದು ರೆಡ್ಡಲ್ಲಿ ಮಾರ್ಕ್ ಆಗಿದೆ. ಇದನ್ನು ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತೀವಿ. ನಮ್ಗೆ ಯಾವುದೋ ಒಂದು ಡಾಟಾ ಬೇಕಾಗಿರುತ್ತೆ, ಆ ಡಾಟಾನ ನಾವು ಹೈಲೈಟ್ ಮಾಡ್ಕೊಬೇಕು. ಈಗ ಎಲ್ಲ ಬೇಜಾನ್ ಎಲ್ಲ ಥರ ವೆರೈಟಿ ಆಫ್ ಡಾಟಾಸ್ಗಳು ಇರ್ತವೆ. ಸೊ ಆ ಡಾಟಾದಲ್ಲಿ ನಮಗೆ ಬೇಕಾಗಿರೋದು ಮಾತ್ರ ಹೈಲೈಟ್ ಮಾಡಿಕೊಂಡು ಅದನ್ನು ನಾವು ಈಸಿಯಾಗಿ ಆಕ್ಸೆಸ್ ಮಾಡೋದಕ್ಕೆ ನಾವು ಕಂಡೀಷನ್ ಫಾರ್ಮ್ಯಾಟಿಂಗ್ನ ಯೂಸ್ ಮಾಡ್ತೀವಿ, ಸರಿನಾ? ಸೊ ಕಂಡೀಷನ್ ಫಾರ್ಮ್ಯಾಟಿಂಗಲ್ಲಿ ನಿಮಗೆ ಇನ್ನೊಂದು ಥರನೂ ಬರುತ್ತೆ. ಈಗ ನಾವು ಹೈಲೈಟ್ ದ ಸೆಲ್ ಅಂತ ಹೇಳ್ದು, ಸೊ ಆಮೇಲೆ ಬಾರ್ಸ್ ಆಗಿರ್ಬೋದು, ಸೊ ಬಾರಲ್ಲಿ ತೋರಿಸಿಂತ ಸೊ ಯಾವ್ಯಾವ್ದು ಜಾಸ್ತಿ ಇದ್ದಾವೆ, ಸೊ ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಸರಿನಾ? ನೀವು ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಯಾವುದು ಜಾಸ್ತಿ ಇದೆ, ಅದೆಲ್ಲ ಜಾಸ್ತಿ ಜಾಸ್ತಿ ಮುಂದಕ್ಕೆ ಹೋಗಿದೆ. ಸೊ ಇನ್ನೊಂದು ಬಾರ್ ಜಾಸ್ತಿ ಪ್ರೆಸೆಂಟ್ ಮಾಡ್ತಿದೆ, ಇನ್ನೊಂದೆಲ್ಲ ಕಡಿಮೆ ಇದೆ. ಸೊ ಆ ಥರನೇ ಇದೆ. ಸೊ ನಿಮಗೆ ಬೇರೆ ಬೇರೆ ಥರ ಆಪ್ಷನ್ಸ್ಗಳು ಇದಾವೆ. ಇಲ್ಲ ಐಕಾನಿಕ್ ಅಂತ, ಐಕಾನ್ಸ್ಗಳು ಆಮೇಲೆ ಹೋಗ್ಬೋದು, ರೇಟಿಂಗ್ಸ್ ಕೊಡೋ ಥರನೇ ಇರ್ಬೋದು. ಸೊ ನಿಮ್ಗೆ ಇವೆಲ್ಲ ಸಿಗುತ್ತೆ, ಸರಿನಾ? ರೆಡ್ ಮಾರ್ಕ್, ಗ್ರೀನ್, ಎಲ್ಲೋ, ಸೊ ನಿಮ್ಗೆ ಯಾವ್ದು ಏನೇನು ಇಡ್ತೀರೋ ಸೊ ಅದರ ಮೇಲೆ ಬೇಸಿಸ್ ಮೇಲೆ ಅದು ತೊಗೊತಾ ಹೋಗುತ್ತೆ. ಸೊ ನಿಮ್ಗೆ ಯಾವ ಬೇಡ ಫಾರ್ಮ್ಯಾಟಿಂಗ್ ಬೇಸಿಸ್ನ ಇದಕ್ಕೆ ಲೈಕ್ ನೀವು ಇದು ಮಾಡಬೇಕು, ರಿಮೂವ್ ಮಾಡಬೇಕು ಅಂದರೆ ಕ್ರಿಯಲ್ ದ ರೂಲ್ಸ್ ಅಂತ ಕೊಟ್ಟು ಸೊ ನಿಮಗೆ ಬರೀ ಸೆಲೆಕ್ಟೆಡ್ ಆಗಿರೋ ಜಾಗದಲ್ಲಿ ಬೇಕಾ, ಬರೀ ಇಲ್ಲ ನೀವಿಲ್ಲ ಫಾರ್ ಎಕ್ಸಾಂಪಲ್ ನೋಡಿ, ಇದು ಸೆಲೆಕ್ಟ್ ಮಾಡ್ಕೊಂಡಿರೋ ಜಾಗ. ಸೊ ನೀವೇನು ಹೇಳ್ತೀರಾ, ಕ್ಲಿಯರ್ ದ ರೂಲ್ಸ್ ಅಂತ ಹೇಳ್ದು ಕ್ಲಿಯರ್ ದ ರೂಲ್ ಸೆಲೆಕ್ಟೆಡ್ ಸೆಲ್ಸ್ ಅಷ್ಟು ಮಾತ್ರ ಸೆಲೆಕ್ಟ್ ಮಾಡುತ್ತೆ, ಸರಿನಾ? ಇಫ್ ಇನ್ ಕೇಸ್ ನೀವು ಇದು ಮಾಡಿ ಕ್ಲಿಯರ್ ದ ರೂಲ್ಸ್ ಎಂಟೈರ್ ಶೀಟ್
ಎಂಟೈರ್ ಶೀಟಲ್ಲಿ ಮಾಡಿದ್ರು ನೀವು ಇಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ಎಂಟೈರ್ ಶೀಟ್ ಕೊಟ್ಟರು ಎಂಟೈರ್ ಶೀಟಲ್ಲಿ ಏನೇನು ರೂಲ್ಸ್ ಅಪ್ಲೈ ಆಗಿತ್ತು ಎಲ್ಲನೂ ಬ್ಯಾಕ್ ಆಗುತ್ತೆ. ಸೊ ಇದು ಬಂದು ಇವತ್ತಿನ ಕಂಡೀಷನಲ್ ಫಾರ್ಮ್ಯಾಟಿಂಗ್. ಸೊ ನೆಕ್ಸ್ಟ್ ಕ್ಲಾಸ್ ಬಂದು ಹೈಪರ್ ಲಿಂಕ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಇವತ್ತಿಗೆ ಇಷ್ಟು ಕ್ಲಾಸ್ಗೆ ಸಾಕು ಅನ್ಕೊಂತೀನಿ. ಥ್ಯಾಂಕ್ ಯು.